ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವರ್ಷದ ಮೊದಲನೆಯ ತುಟ್ಟಿ ಭತ್ಯೆ, ಹಳೆ ಪಿಂಚಣಿ ಯೋಜನೆ ಈ ಎರಡು ಮಾಹಿತಿಗಳ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ರ ಡಿಯರ್ನೆಸ್ ಅಲವೆನ್ಸ್ ಲೇಟೆಸ್ಟ್ ಸುದ್ದಿ ವೀಕ್ಷಕರೇ. 2026ರ ಡಿ ಎ ಏನಿದೆ ಜನವರಿ 1ರಿಂದನೇ ಪೂರ್ವಾನ್ವಯವಾಗುವಂತೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಸೊ ವರದಿಗಳ ಪ್ರಕಾರ ಸುಮಾರು 2% ಡಿ ಎ ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಜಾರಿ ಆದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿ ಎ ಏರಿಕೆ ಆಗುತ್ತೆ. ಸೊ 2% ಡಿ ಎ ಏರಿಕೆ ಮಾಡಿದರೆ ನೋಡಿ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮೂಲ ವೇತನ 30,000 ರೂಪಾಯಿ ಇದ್ದರೆ 2% ಡಿ ಎ ಏರಿಕೆ ಮಾಡಿದರೆ ಅದರದ್ದು 2% ಅಂದರೆ 600 ರೂಪೀಸ್, 600 ರೂಪಾಯಿ ಹೆಚ್ಚಳವಾಗುವ ಸಂಬಳದಲ್ಲಿ ಹೆಚ್ಚಳವಾಗುತ್ತೆ. ಸೊ ಹಾಗಾಗಿ ಈಗ ಜನವರಿ 2026ರ ಡಿ ಎ ಹೆಚ್ಚಳ ಅಧಿಕೃತ ಘೋಷಣೆ ಮಾರ್ಚ್ ತಿಂಗಳಲ್ಲಿ ಬರಬಹುದು ಎಂಬ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು. ಸೊ ಹಾಗಾಗಿ ಆದಷ್ಟು ಬೇಗ ಹಳೆ ಪಿಂಚಣಿ ಯೋಜನೆ ಮತ್ತು ಡಿ ಎ ಕುರಿತು ಆದೇಶ ಬರಲಿ. ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.